ಇದು ದೇವಿ ದೇವಸ್ಥಾನ ಸುಮಾರು 500 ವರ್ಷಗಳ ಹಿಂದಿನ ಪುರಾತನ ಇತಿಹಾಸ ಇರುವಂತಹ ದೇವಸ್ಥಾನ. ಇದು ಹಿಂದೆ ಉಲಕಡಿ ಬೆಟ್ಟದಲ್ಲಿ ಕೆತ್ತಿದಂತಹ ಶಿಲೆ. ಈ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅದ್ಗಾನಹಳ್ಳಿ ಪ್ರಯಾಣ ಬೆಳೆಸ್ಬೇಕಾದಂಥದ್ದು. ಅವತ್ತು ರಾತ್ರಿ ಇಲ್ಲೇ ಮಲಕ್ಕೊಂಡು ಬೆಳಗ್ಗೆ ಎದ್ದು ಗಾಡಿಗಳನ್ನ ಕಟ್ಟಿದಾಗ ಆ ಗಾಡಿಗಳ ಅಚ್ಚುಗಳು ಮುರಿದೋಗಿ 8 ಗಾಡಿಗಳು ಮುರಿಯಿತು ಅಂತ ಪ್ರತೀತಿ ಇದೆ. ನಮ್ಮ ತಾತರು ಮುತ್ತಾತಂದರು ಹೇಳ್ತಾ ಇದ್ದಂತಹ ಮಾತು ಇದು. ಅಂದಿನ ನೆಲವೀಡಿನಲ್ಲೂ ಸಹ ಇಲ್ಲಿ ಜಾತ್ರೆಗಳು ಕುರ್ಚು ಈ ಮುತ್ತಲೆಮಗೆ ಆಗುತ್ತಲ್ಲ, ಆ ಥರದ ಹಿಂದೆ ಎಲ್ಲ ನಡೀತಾ ಇದ್ದಂಥದ್ದು ಇತ್ತು. ಈಗ ಬರ್ತಾ 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 ಒಂದಷ್ಟು ವರ್ಷಗಳ ಕಾಲ ಪೂರ್ತಿ ನೆಲಗುದಿಗೆ ಬಿತ್ತು. ತದನಂತರ ಒಂದು 45 ವರ್ಷಗಳ ಹಿಂದೆ ನಾನು ಈ ಒಂದು ಇದಕ್ಕೆ ಬಂದು ಭಕ್ತಾದಿಗಳನ್ನ ಇದು ಮಾಡಿ ಒಂದು ಪುರೋಗಮನ ಅಂತಂದರೆ ಪುನರ್ ನಿರ್ಮಾಣದ ವ್ಯವಸ್ಥೆ ಕಾರ್ಯಗಳನ್ನ ಮಾಡ್ತಾ ಬಂದೆ. ಅವತ್ತಿಂದ ಒಂದೊಂದೇ ಸ್ಟೆಪ್ ಭಕ್ತಾದಿಗಳು ನಡೆಸ್ಕೊಡ್ತಾ ಇದ್ದಾರೆ. ವಿಪರೀತ ಇದ್ದಾರೆ ಭಕ್ತಾದಿಗಳು, ಲಕ್ಷಾಂತರ ಮಂದಿ ಇದ್ದಾರೆ. ಅವ್ರು ಕೋರಿದ ಕೋರಿಕೆಗಳ ಈಡೇರುವಂಥ ಒಂದು ನೆಲವೀಡು ಅಂತಲೇ ಹೇಳ್ಬೋದು. ಒಂದು ಧರ್ಮಕ್ಷೇತ್ರ, ಎಲ್ಲ ಅವರ ಬಯಕೆಗಳು ಈಡೇರುವಂಥ ತಾಣ. ಅಮ್ಮನ ಮನಸ್ಸು ಮಾಡಿದ್ರೆ ಪ್ರತಿಯೊಂದು ಕೊಡುವಂಥ ವ್ಯವಸ್ಥೆಗಳಿಗೆ ಇಲ್ಲಿ ಅನುಕೂಲತೆ ಬರ್ತಾ ಹೋಗುತ್ತೆ. ಇದಿಷ್ಟು ಪ್ರತಿ ಭಾನುವಾರ ಹೋಮ ಇರುತ್ತೆ. ಅವ್ರವ್ರ ಕೋರಿಕೆಗಳನ್ನ ಕೋರ್ಕೊಂಡು ಇದು ಮಾಡ್ತಾ ಹೋಗ್ತಾರೆ. ಪ್ರತಿ ಭಾನುವಾರ ಇರುತ್ತೆ. ಪ್ರತಿ ಭಾನುವಾರ 2:45 5:45 ಒಂದು ಹೋಮದ ಕಾರ್ಯ ನಡೀತಾ ಇರ್ತದೆ. ಇದಿಷ್ಟು ಒಟ್ಟಾರೆ ಕ್ಷೇತ್ರದ ಇದು. ನಾವು ಅರಳಮಲ್ಲಿಗೆ ರಾಮಸುಬ್ಬು ಅಂತೇಳಿ, ನಾವು ಈ ಊರಲ್ಲಿ ವಿದ್ಯಾಭ್ಯಾಸ ಮಾಡಿ ಬೇರೆ ಬೇರೆ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ಮಾಡಿದ್ದೀವಿ. CM ಮೆಡಲು, ರಾಷ್ಟ್ರಪತಿ ಪ್ರಶಸ್ತಿ ಎಲ್ಲ ತೊಗೊಂಡಿದ್ದೀವಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಇಲ್ಲಿ ಬಂದು ದನ ಮೇಯಿಸ್ತಾ ಇದ್ವಿ. ಇಲ್ಲಿ ಕುಂಟೆ ಅಂತ ಇತ್ತು, ಮಲ್ಲಯ್ಯನ ಕುಂಟೆ. ಆ ಕುಂಟೆಯಲ್ಲಿ ನೀರು ಕುಡಿಯೋದು, ದನ ಮೇಯಿಸೋದು ಎಲ್ಲ ಇಲ್ಲಿ ಅಕ್ಕಪಕ್ಕ ಎಲ್ಲ ಹೊಲ ಮಾಡ್ತಾ ಇದ್ವಿ. ಈಗ ಸದ್ಯಕ್ಕೆ ರಾಧನಕುಂಟೆಯಲ್ಲಿದ್ದೀವಿ. ಅಮ್ಮನವ್ರದ್ದು ಮಂಟಪ, ಒಂದು ಹಳೆ ಮಂಟಪ ಇತ್ತು. ಆ ಮಂಟಪದಿಂದ ಇಲ್ಲಿ ಇದ್ದಾರೆ ಅಂತೇಳಿ ನಾವು ಇಲ್ಲೇ ಓಡಾಡ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಎಲ್ಲ ಇದು ಮಾಡ್ತಾ ಇದ್ವಿ. ಆನಂತರ ಪ್ರಭು ಸ್ವಾಮಿ ಅವರು ಎಲ್ಲರನ್ನ ರಿಕ್ವೆಸ್ಟ್ ಮಾಡಿ ದೇವರ ಜೀರ್ಣೋದ್ಧಾರ ಮಾಡಿ ಮಂಟಪ ಮತ್ತು ದೇವಸ್ಥಾನ ಎಲ್ಲ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ಪಟೇಲಮ್ಮ ತಾಯಿಗೆ ಸೇವೆ ಮಾಡಿ ತನು ಮನವನ್ನು ಅರ್ಪಿಸಿ ಹಣವನ್ನು ಒದಗಿಸಿದ್ರೆ ಇನ್ನೂ ದೊಡ್ಡದಾಗಿ ಇಂಪ್ರೂವ್ ಆಗ್ತದೆ. ಮತ್ತು ಜಾತ್ರೆ ವರ್ಷ ಜಾತ್ರೆ ಮಾಡ್ತಾ ಇದ್ದಾರೆ ಅಮ್ಮನವರ ದಯೆಯಿಂದ.